ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ ಹೊಸ ಕತೆ ಭಾಗ 1. ಕಲ್ಯಾಣ ಮಂಟಪವು ಸಂಪೂರ್ಣವಾಗಿ ಬಂಧು ಮಿತ್ರರಿಂದ ತುಂಬಿ ತುಳುಕ್ತಾ ಇತ್ತು. ವರ್ಣಕೋಣೆಯಲ್ಲಿ ಬ್ಯಾಚುಲರ್ ಪಾರ್ಟಿ ಜೋರಾಗಿ ನಡೀತಿತ್ತು. ಆಗ ಬಂದ ಒಂದು ಫೋನ್ ಕರೆ ಅವನ ಸಂತೋಷವನ್ನು ಸಂಪೂರ್ಣವಾಗಿ ತಲೆ ಕೆಳಗಾಗಿಸಿತು. ವೇಗವಾಗಿ ಹೊರಗೆ ಬಂದ. ಅಲ್ಲಿ ನೆಂಟರಿಷ್ಟರೆಲ್ಲರೂ ಮಾತಾಡ್ತಾ ಇರಲು ವಧುವಿನ ತಂದೆಯನ್ನು ನೋಡಿದವನೇ, ಮಾವ, ನಿಮ್ಮ ಮಗಳ ಮೇಲೆ ನಾನು ಆಸೆ ಪಟ್ಟಿದ್ದಕ್ಕಾಗಿಯೇ ಈ ಮದುವೆಗೆ ಏರ್ಪಾಟು ಮಾಡಿದ್ದೆ. ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಆಕ್ರೋಶದಿಂದ ಕೇಳಿದನು. ಏನು ಹೇಳ್ತಾ ಇದ್ದೀರಾ ಅಳಿಯಂದರೆ? ನನ್ನ ಮಗಳು ಅವಳ ರೂಮ್ನಲ್ಲೇ ಇದ್ದಾಳೆ ಅಂದರು ರಾಜೀವಪ್ಪ. ನಿಮ್ಮ ಮಗಳು ಮಂಟಪದಲ್ಲಿಲ್ಲ, ಮಂಟಪವನ್ನು ಬಿಟ್ಟು ಓಡಿ ಹೋಗಿದ್ದಾಳೆ. ನನ್ನ ಆಳುಗಳು ಅವಳನ್ನು ಅಟ್ಟಿಸ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಅವಳನ್ನು ಹಿಡ್ಕೊಂಡು ಬರ್ತಾರೆ. ನಿಮ್ಮ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿ ಸಂತೋಷವಾಗಿ ಸಂಸಾರ ನಡೆಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ನನ್ನನ್ನೇ ಯಾಮಾರಿಸಿ ಓಡಿಬಿಟ್ಲು. ಅವಳು ಇಲ್ಲಿಗೆ ಬಂದರೆ ಅವಳಿಗೆ ನಡೆಯುವುದೇ ಶಾಂತಿ ಮುಹೂರ್ತ ಅಂತ ಕೋಪದಿಂದ ಮಾತನಾಡಿದವನು ಈಗ ಹೊರಗೆ ಹೋಗಿ ತನ್ನ ಕಾರನ್ನು ತೆಗೆದುಕೊಂಡು ಹೊರಟನು. ಲೇ, ಬೇಗ ಆ ಓಡ್ತಾ ಇರುವ ಕಳ್ಳಿಯನ್ನು ಹುಡುಕ್ರಿ. ಸಿಕ್ಕರೆ ಅದೇ ಜಾಗದಲ್ಲಿ ಕತ್ತರಿಸಿ ಕೊಂದು ಹಾಕಿ. ದೊರೆಯ ಕೈಗೆ ಸಿಕ್ಕರೆ ನನ್ನ ಕುಟುಂಬದ ಮರ್ಯಾದೆ ಹೋಗುತ್ತೆ ಅಂತ ರಾಜೀವಪ್ಪ ಹೇಳಿದರು. ಅವರು ಬಹಳ ದೂರ ಓಡಿ ಬಂದಿದ್ಲು. ಉಸಿರು ಏರ್ತಾ ಇತ್ತು. ಮುಂದಿನ ಹೆಜ್ಜೆ ಇಡಲು ದೇಹದಲ್ಲಿ ಶಕ್ತಿ ಇರಲಿಲ್ಲ. ಏನು ಮಾಡೋದು ಅಂತ ತಿಳಿಯದ ಸ್ಥಿತಿ. ಅಟ್ಟಿಸ್ಕೊಂಡು ಬರ್ತಿರುವವನು ಮನುಷ್ಯರಲ್ಲ, ಮೃಗಗಳು ಅನ್ನೋದು ಅವಳಿಗೆ ತಿಳಿದಿತ್ತು. ಕೈಗೆ ಸಿಕ್ಕರೆ ತನ್ನ ಜೀವನ ಹಾಳಾಗಿ ಹೋಗುತ್ತೆ ಅನ್ನೋದು ಚೆನ್ನಾಗಿ ಅರ್ಥ ಆಗಿತ್ತು. ತನ್ನ ಪ್ರಾಣವನ್ನು ಕೈಲಿ ಹಿಡ್ಕೊಂಡು ವೇಗವಾಗಿ ಮತ್ತೆ ಓಡಲು ಪ್ರಾರಂಭಿಸಿದ್ಲು. ಲೇ, ಅವಳು ಇಲ್ಲೇ ಹತ್ತಿರದಲ್ಲೇ ಹೋಗ್ತಿದ್ದಾಳೆ, ಬೇಗ ಹಿಡಿರಿ ಅನ್ನೋ ಸದ್ದು ಕೇಳಿಸ್ತು. ರೌಡಿಗಳು ಅವಳನ್ನು ಅಟ್ಟಿಸ್ಕೊಂಡು ಹತ್ತಿರಕ್ಕೆ ಬಂದುಬಿಟ್ಟಿದ್ರು. ವೇಗವಾಗಿ ಓಡ್ತಿದ್ದವಳ ದಾಟಿ ಬಂದು ಒಂದು ಕಾರು ಅಡ್ಡ ಬಂದು ನಿಂತಿತ್ತು. ಆ ಕಾರನ್ನು ನೋಡಿದವಳಿಗೆ ಎದೆ ಬಡಿತವೇ ನಿಂತಂತೆ ಆಯಿತು. ಆಘಾತದಲ್ಲಿ ನಿಂತಳು. ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರ ಸುರಿತಿತ್ತು. ಬಾಯಲ್ಲಿ ಮಾತು ಬರ್ತಾ ಇರಲಿಲ್ಲ. ಅದರಿಂದ ಇಳಿದವನು ತನ್ನ ರೇಷ್ಮೆ ಪಂಚೆಯನ್ನು ಮಡಚಿ ಕಟ್ಕೊಂಡು ಅವಳ ಹತ್ತಿರ ಬಂದ. ಅವಳ ತಲೆಯ ಹಿಂಭಾಗದಲ್ಲಿ ಕೈಯಿಟ್ಟು ಕೂದಲನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಏನೇ 10 ಜೊತೆ 11ರಂತೆ ನಿನ್ನನ್ನು ಮುಟ್ಟಿ ಬಿಡದೆ ತಾಳಿ ಕಟ್ಟಿ ನನ್ನ ಜೊತೆ ಇಟ್ಕೊಂಡು ಸಂಸಾರ ಮಾಡೋಣ ಅಂತ ಅಂದ್ಕೊಂಡ್ರೆ ನೀನು ಮಂಟಪ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇದೀಯಾ? ಇಲ್ಲಿ ನೋಡು, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕೆಂದು ಆಸೆಪಟ್ಟೆ. ಆದರೆ ನೀನು ಇಷ್ಟು ದೂರ ಓಡಿ ಬಂದುಬಿಟ್ಟೆ ಅಲ್ವಾ? ನನ್ನನ್ನು ಇಷ್ಟ ಇಲ್ಲದೆ ಓಡಿ ಬಂದ ನಿನಗೆ ತಾಳಿ ಕಟ್ಟಿ ಸಂಸಾರ ನಡೆಸಲು ನನಗೂ ಇಷ್ಟ ಇಲ್ಲ. ಆದರೆ ಈ ಜಯದೇವ್ ಇಷ್ಟ ಇಲ್ಲ ಅಂತ ಒಬ್ಬಳು ಓಡಿ ಹೋದ್ಲು ಅಂತ ಊರು ಸಂಬಂಧಿಕರು ಮಾತಾಡಬಾರ್ದು. ಅದಕ್ಕಾಗಿ ಈಗಲೇ ನಿನ್ನನ್ನು ಮಂಟಪಕ್ಕೆ ಎತ್ಕೊಂಡು ಹೋಗಿ ಎಲ್ಲರ ಮುಂದೆನೂ ಶಾಂತಿ ಮುಹೂರ್ತವನ್ನು ಮುಗಿಸಿ ನಿನ್ನನ್ನು ಎಸೆದು ಬಿಡ್ತೀನಿ. ಅದಾದಮೇಲೆ ನೀನು ಎಲ್ಲಿ ಬೇಕಾದರೂ ಓಡಿ ಹೋಗು, ಅದರ ಬಗ್ಗೆ ನನಗೇನು ಸಮಸ್ಯೆ ಇಲ್ಲ ಅಂದ ಅವನು. ಇಲ್ಲಿ ನೋಡು, ನನ್ನನ್ನು ಬಿಟ್ಬಿಡು. ನಿನ್ನ ಜೊತೆ ಬಾಳಲು ನನ್ನಿಂದ ಆಗೋದಿಲ್ಲ. ನೀನು ಎಷ್ಟು ಹೆಣ್ಮಕ್ಳ ಜೀವನವನ್ನು ಹಾಳು ಮಾಡಿದ್ದೀಯ. ನಿನ್ನಂಥವನಿಗೆ ಹೆಂಡತಿಯಾಗಿ ಬಾಳೋದಕ್ಕಿಂತ ಸಾಯೋದೇ ಎಷ್ಟೋ ಮೇಲು. ದಯವಿಟ್ಟು ನನ್ನ ಮೇಲೆ ಕೈ ಇಡಬೇಡ, ಬೇಡ ಅಂತ ಗೋಗರಿದು ಅಳ್ತಾ ಇದ್ದವಳನ್ನು ನೋಡಿದವನು ಜೋರಾಗಿ ನಗ್ತಾ ಇದ್ದ. ಹೆಣ್ಮಕ್ಳ ಜೀವನವನ್ನು ನಾನು ಹಾಳು ಮಾಡಿದರೆ, ಇಲ್ಲಿ ನಾನು ಆಸೆ ಪಟ್ಟರೆ ಅವಳು ನನ್ನ ಜೊತೆ ಮಲಗಬೇಕು. ಇದು ಬರೆಯದ ಕಾನೂನು. ಆದರೆ ನೀನೊಬ್ಬಳಿಗೆ ಮಾತ್ರ ತಾಳಿ ಕಟ್ಟಿ ಮುಟ್ಟಬೇಕು ಅಂತ ಆಸೆಪಟ್ಟೆ. ಆದರೆ ನೀನು ಹೀಗೆ ಮಾಡಿದೆ. ಸರಿ, ಏನೂ ಸಮಸ್ಯೆ ಇಲ್ಲ, ಮಾತನಾಡೋದಕ್ಕೆ ಸಮಯ ಇಲ್ಲ. ನೀನು ಹೊರಡು, ಬೆಳಗ್ಗೆ ಮುಹೂರ್ತ ಇದೆ, ಈಗಲೇ ಶಾಂತಿ ಮುಹೂರ್ತ ಮುಗಿಸ್ಬಿಡೋಣ ಅಂತ ಅವಳನ್ನು ತನ್ನ ಹೆಗಲ ಮೇಲೆ ಎತ್ಕೊಂಡ. ಅವಳು ಎರಡೂ ಕೈಗಳಿಂದ ಅವನ ಬೆನ್ನಿಗೆ ಗುದ್ದುತ್ತಾ ಕಾಲು ಒದರುತ್ತಾ ನನ್ನನ್ನು ಬಿಡು, ಬಿಟ್ಬಿಡು ಅಂತ ಕಿರ್ಚ್ತಾ ಇದ್ಲು. ಅವನ ಆಳುಗಳು ಅವನ ಹಿಂದೆನೇ ನಡೆದು ಬರ್ತಾಯಿದ್ರು. ಕಾರಿನ ಹತ್ರ ಹೋಗಿ ಡೋರ್ ಓಪನ್ ಮಾಡಿ ಕಾರ್ನೊಳಗಡೆ ಹಾಕಿದನು. ನನ್ನನ್ನು ಬಿಟ್ರೋ ಬಿಟ್ರೋ ಅಂತ ಕಿರ್ಚ್ತಾ ಇದ್ಲು. ಆ ಕಡೆಯಿಂದ ಡೋರ್ ಓಪನ್ ಮಾಡಿ ಕೆಳಗೆ ಇಳಿದು ಅವನಿಂದ ತಪ್ಪಿಸಿಕೊಳ್ಳಲು ಓಡಿದ್ಲು. ಆದರೆ ಇವರು ಅವಳನ್ನು ಮತ್ತೆ ಹಿಂಬಾಲಿಸಿದರು. ವೇಗವಾಗಿ ಓಡಿದವಳು ಎದುರಿಗೆ ಬಂದ ಕಾರಿಗೆ ಟಿಕ್ಕಿ ಹೊಡೆದು ಕೆಳಗಡೆ ಬಿದ್ಲು. ತಲೆಗೆ ಪೆಟ್ಟು ಬಿದ್ದು ಹಾಗೆಯೇ ಪ್ರಜ್ಞೆಯನ್ನು ಕೂಡ ತಪ್ಪಿಟ್ಟಿದ್ಲು. ಮಾರನೇ ದಿನ ಬೆಳಗ್ಗೆ ತನ್ನ ಮಗಳನ್ನು ಹುಡುಕೊಂಡು ಹೋದ ವರನೂ ಕಾಣ್ತಾ ಇಲ್ಲ, ಹುಡುಗಿನೂ ಕಾಣ್ತಿಲ್ಲ ಅಂತ ಆಳುಗಳೊಂದಿಗೆ ಹುಡುಕಿಕೊಂಡು ಬಂದರು ರಾಜೀವಪ್ಪ.
ಊರ ಹೊರವಲಯದಲ್ಲಿ ಅವಳನ್ನು ಅಟ್ಟಿಸ್ಕೊಂಡು ಬಂದ ಜಯದೇವ್ನಿಂದ ಹಿಡಿದು ಎಲ್ಲರೂ ಕ್ರೂರವಾದ ರೀತಿಯಲ್ಲಿ ಕೊಲೆಯಾಗಿ ಬಿದ್ದಿದ್ರು. ಏನೋ ಸಿಂಹ ಹೊಡೆದ ಹಾಗಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಅವರನ್ನು ಹೊಡೆದಿದ್ದು 6 ಅಡಿ ಎತ್ತರದ ಬಿರುಗಾಳಿ. ಮೋಡದಲ್ಲಿ ತೇಲ್ತಾ ಇರುವಂತಹ ಅನುಭವ. ಮೊದಲ ದಿನ ನಡೆದಿದ್ದು ಯಾವುದು ಈಗ ಅವಳ ನೆನಪಲ್ಲಿ ಇರಲಿಲ್ಲ. ಮೆಲ್ಲನೆ ಕಷ್ಟಪಟ್ಟು ಕಣ್ತೆರೆದ್ಲು. ಆ ಕೋಣೆ ಪೂರ್ತಿ ನೋಡಲು ಸುಂದರವಾಗಿತ್ತು. ಯಾವುದೋ ದೊಡ್ಡ 5 ಸ್ಟಾರ್ ಹೋಟೆಲ್ ರೂಮ್ನೊಳಗಡೆ ಇರುವಂತೆ ಅನುಭವ ಅವಳಿಗೆ. ಬಿಳಿ ಬಣ್ಣದ ಗೋಡೆಗಳಲ್ಲಿ ಬೆಲೆ ಬಾಳುವ ಚಿತ್ರಗಳು ತೂಗಿ ಹಾಕಲ್ಪಟ್ಟಿದ್ವು. ಹಾಗೆ ದೊಡ್ಡ ಗಾಜಿನ ಕಿಟಕಿಗಳೆಲ್ಲ ಬೆಲೆ ಬಾಳುವ ಬಿಳಿ ಪರದೆಗಳನ್ನು ಹಾಕಲಾಗಿತ್ತು. ಬ್ರಹ್ಮಾಂಡವಾದ ಮಲಗುವ ಕೋಣೆ ಶ್ವೇತಭವನದಂತಹ ಸೌಂದರ್ಯವನ್ನು ಪ್ರತಿಬಿಂಬಿಸ್ತಾ ಇತ್ತು. ಮೆಲ್ಲನೆ ಎದ್ದು ಒಂದು ಗಾಜಿನ ಬಾಗಿಲನ್ನು ಸರಿಸಿ ನೋಡಲು ಅಲ್ಲಿ 3 ಕೋಣೆಗಳಿದ್ವು. ಅದು ಸ್ನಾನದ ಕೋಣೆ. ಗಾಜಿನ ಕೋಣೆಯೊಳಗಡೆ ದೊಡ್ಡದಾದ ವರ್ತುಲಾಕಾರದ ಮಿನಿ ಕೊಳ. ಕೆಂಪು ಗುಲಾಬಿಗಳು ಹಿತವಾಗಿ ಬಿಸಿ ನೀರಿನಲ್ಲಿ ಸುಂದರವಾಗಿ ತೇಲ್ತಾ ಇದ್ವು. ಅದರ ಪಕ್ಕದಲ್ಲಿದ್ದ ಬಾಗಿಲನ್ನು ತೆರೆದ್ಲು. ಮಾಡರ್ನ್ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇತ್ತು. ಒಳಗಡೆ ನೋಡಿ ಅದನ್ನು ಬಿಟ್ಟು, ಆ ಗಾಜಿನ ಸ್ನಾನದ ಕೋಣೆಯನ್ನು ಬಿಟ್ಟು ಹೊರಗಡೆ ಬಂದು ನೋಡಿದರೆ ಬ್ರಹ್ಮಾಂಡವಾದ ಡ್ರೆಸ್ಸಿಂಗ್ ರೂಮ್ ಕೂಡ ಇತ್ತು. ಅವಳಿಗೆ ಆಶ್ಚರ್ಯ ಆಯಿತು. ಅಲ್ಲಿಯೇ ಇದ್ದ ದೊಡ್ಡ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡವಳು ಆಘಾತದಲ್ಲಿ ಹೆಪ್ಪುಗಟ್ಟಿದ್ಲು. ಅವಳ ಗಾಯಕ್ಕೆ ತಲೆಯಲ್ಲಿ ಬ್ಯಾಂಡೇಜ್ ಹಾಕಲಾಗಿತ್ತು. ಅವಳ ಕುತ್ತಿಗೆಯಲ್ಲಿ ಹೊಸದಾಗಿ ಕಟ್ಟಲಾದ ಹಳದಿ ದಾರ ಅಂದರೆ ಮಾಂಗಲ್ಯ ಅವಳಿಗೆ ಮದುವೆಯಾಗಿರೋದು ಖಚಿತಪಡಿಸಿತು. ಆಗಲೇ ಅವಳಿಗೆ ಹಿಂದಿನ ದಿನ ನಡೆದಿದ್ದೆಲ್ಲ ನೆನಪಿಗೆ ಬಂತು. ಅಯ್ಯೋ, ಏನಿದು, ನಿನ್ನೆ ಮಂಟಪದಿಂದ ತಪ್ಪಿಸ್ಕೊಂಡು ಬಂದೆ, ಆದರೆ ಈಗ ನನ್ನ ಕುತ್ತಿಗೆಯಲ್ಲಿ ತಾಳಿ ಇದೆ, ಯಾರು ಕಟ್ಟಿದ್ದು ಅಂತ ಭಯಪಟ್ಲು. ಆ ಕೋಣೆಯ ವೈಭವವನ್ನು ನೋಡಿ ಯಾವುದೋ ದೊಡ್ಡ ಶ್ರೀಮಂತರ ಮನೆಯಲ್ಲಿರೋದು ಅರಿತ್ಲು. ಅದು ಅವಳಿಗೆ ಭಯವನ್ನೇ ಉಂಟು ಮಾಡಿತು. ಕೈಕಾಲು ನಡುತ್ತಾ ಆ ಗಾಜಿನ ಕೋಣೆಯ ಬಾಗಿಲು ತೆರೆದು ಹೊರಗೆ ಬಂದಳು. ಆದರೆ ಆ ಕೋಣೆಯಲ್ಲಿದ್ದ ಶಾಂತಿ ಅವಳಿಗೆ ಒಂದು ಸಣ್ಣ ನಂಬಿಕೆಯನ್ನು ನೀಡಿತು. ಆದರೆ ಅತಿ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅದು ಕುತ್ತಿಗೆಯಲ್ಲಿ ತಾಳಿಯೊಂದಿಗೆ ಇರೋದು ಅವಳಿಗೆ ಮತ್ತೆ ಮತ್ತೆ ಭಯವನ್ನು ಉಂಟು ಮಾಡ್ತಾ ಇತ್ತು. ಆ ಕೋಣೆಯ ಬಾಗಿಲು ತೆರೆದು ಹೊರಗಡೆ ಹೋದಳು. ಆ ಕೋಣೆಗೆ ಆ ಮನೆಗೂ ಸಂಬಂಧನೇ ಇಲ್ಲದಂತೆ ಇತ್ತು. ಅದೊಂದು ಹಳ್ಳಿಯ ದೊಡ್ಡ ಮನೆ. ಆ ಕೋಣೆಯ ಒಳಗಡೆ ವಿದೇಶಿ ಶೈಲಿಯಲ್ಲಿ ಇದ್ದರೂ ಕೂಡ ಬಾಗಿಲು ತೆರೆದು ಹೊರಗಡೆ ಬಂದರೆ ಆ ಇಡೀ ಮನೆ ಹಳ್ಳಿಯ ಶೈಲಿಯಲ್ಲೇ ಇತ್ತು. ಆ ಅಂತಸ್ತಿನಲ್ಲಿ ಮಾತ್ರ 20 ಕೋಣೆಗಳಿರಬಹುದು. ಅಲ್ಲಿಂದ ವೇಗವಾಗಿ ಅವಳು ಓಡಿ ಹೋಗಲು ಕೆಳಗಡೆ ದೊಡ್ಡ ಹಾಲಿತ್ತು. ಆ ಹಾಲ್ನಲ್ಲಿ ಹಾಕಿದ್ದ ಸೋಫಾದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ಕುಳಿತಿದ್ರು. ಎಲ್ಲರೂ ಕೂಡ ಬಿಳಿ ಪಂಚೆ ಶರ್ಟನ್ನು ಧರಿಸಿದರು. ಎಲ್ಲರೂ 40 ವರ್ಷ ಮೇಲ್ಪಟ್ಟ ಗಂಡಸರು. ಆ ಹಾಲಿನ ಮಧ್ಯದಲ್ಲಿ ಪ್ರಧಾನವಾಗಿ ಕಾಣ್ತಾ ಇದ್ದ ಒಂದು ಉಯ್ಯಾಲೆಯಲ್ಲಿ 85 ವರ್ಷ ದಾಟಿದ ಒಬ್ಬ ಹಿರಿಯರು. ಬಿಳಿ ಪಂಚೆ ಶರ್ಟ್ ಧರಿಸಿ, ಮುರುಕು ಮೀಸೆ, ಭುಜದ ಮೇಲೆ ಟವಲ್ ಹಾಕ್ಕೊಂಡು, ಕುತ್ತಿಗೆಯಲ್ಲಿ ದೊಡ್ಡ ಚಿನ್ನದ ಸರ, ಕೈಗಳಲ್ಲಿ ದೊಡ್ಡ ದೊಡ್ಡ ಉಂಗುರಗಳು, ಒಂದು ಕೈಯಲ್ಲಿ ಚಿನ್ನದ ಬಣ್ಣದ ವಾಚ್ ಧರಿಸಿ ಆ ಉಯ್ಯಾಲೆಯಲ್ಲಿ ತೂಗ್ತಾ ಅಲ್ಲಿದ್ದವರೊಂದಿಗೆ ಮಾತನಾಡ್ತಾ ಇದ್ದರು. ಅವಳಿಗೆ ಏನೂ ಅರ್ಥನೇ ಆಗಲಿಲ್ಲ. ಇಲ್ಲಿ ಏನು ನಡೀತಿದೆ? ನಾನಿಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಒಂದು ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಅಲ್ಲಿದ್ದ ಅಷ್ಟು ಜನರನ್ನು ನೋಡಿದವಳಿಗೆ ಭಯನೇ ಹೆಚ್ಚಾಗ್ತಾ ಹೋಯಿತು. ಈಗ ಹೊರಗಿಂದ 3 ಜನ ಪಂಚೆ ಒಂದು ತುದಿಯಲ್ಲಿ ಕೈಯನ್ನು ಹಿಡ್ಕೊಂಡು ವೇಗವಾಗಿ ಮನೆ ಒಳಗಡೆ ಬಂದರು. ಎಲ್ಲರೂ ಕೂಡ 40 ವರ್ಷ ಮೇಲ್ಪಟ್ಟವರೇ ಆಗಿದ್ದರು. ಏನು ಮಗ, ಹೋದ ಕೆಲಸ ಏನಾಯಿತು ಅಂತ ಹಿರಿಯರು ಕೇಳಲು, ಅಪ್ಪ ಒಳ್ಳೆಯ ರೀತಿಯಲ್ಲಿ ಮುಗೀತು, ಅವನ ತಲೆಯನ್ನು ತೆಗೆದಾಯಿತು ಅಂದನು ಹಿರಿಯ ಮಗ ಮಹೇಶ್. ಬಹಳ ಸಾಧಾರಣವಾಗಿ ಇದೇನು ಕೊಲೆಗಡುಕರ ಗುಂಪು ಇರಬಹುದೇ ಅಂತ ಅವಳಿಗೆ ಕೈಕಾಲು ನಡುಗಿತು. ಅಲ್ಲಿರುವ 3 ಜನರು ಅವರಿಗೆ ಹಲವು ವಿಷಯಗಳನ್ನು ಹೇಳಿದರು. ಅವಳಿಗೋ ಭಯ. ಇದರಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದವನು ಯಾರಾಗಿರಬಹುದು ಅಂತ ಅವಳ ಪ್ರಾಣವೇ ನಡುಗಿತು. ಇಗೋ ತಗೊಳ್ಳಿ ಅಯ್ಯ ಅಂತ ಒಬ್ಬ ಅಮ್ಮ ಕರೆಯಲು ಆಗಲೇ ಆ ಧ್ವನಿ ಕೇಳಿ ಈ ಕಡೆ ತಿರುಗಿ ನೋಡಿದ್ಲು. ಅವರು ಕೈಯಲ್ಲಿ ಟೀ ಲೋಟದೊಂದಿಗೆ ಬರಲು ಆ 3 ಜನರು ಹೋಗಿ ತಲಾ ಒಂದೊಂದು ಲೋಟ ತೆಗೆದುಕೊಂಡ್ರು. ಇವತ್ತಿನ ಔತಣಕ್ಕೆ 100 ಕುರಿ ಕಡಿದು ಅಡುಗೆ ನಡೀತಾ ಇದೆ. ರಾಜು, ನೀನು ಅಲ್ಲಿ ಹೋಗಿ ಮೇಲ್ವಿಚಾರಣೆ ನೋಡು ಅಂತ ಹೇಳಲು, ಸರಿ ಅಯ್ಯ ಅಂತ ಹೇಳಿ ಒಬ್ಬ ಹಿರಿಯರು ಅವರೊಂದಿಗೆ ಇನ್ನು ಕೆಲವರು ಕರ್ಕೊಂಡು ಮನೆಯ ಹಿಂಭಾಗದ ಅಡುಗೆ ನಡೀತಾ ಇದ್ದ ಜಾಗಕ್ಕೆ ಹೋದರು.
ಅಯ್ಯ, ದೇವಸ್ಥಾನದಲ್ಲಿ ಪೂಜೆಗೆ ಎಲ್ಲ ಏರ್ಪಾಟು ಮಾಡಿದ್ದೇನೆ ಅಂತ ಎರಡನೇ ಮಗ ಸುರೇಶ್ ಹೇಳಲು, ಅಯ್ಯ, ಬೇಟೆಗೆ ಹೋದ ಸಣ್ಣ ತಮ್ಮ ಇನ್ನೂ ಬರಲಿಲ್ವಲ್ಲ, ನಮ್ಮ ಯಾರ ಜೊತೆಗೂ ಬರಬೇಡಿ ಅಂತ ಹೇಳಿ ತಮ್ಮ ಮಾತ್ರ ಒಂಟಿಯಾಗಿ ಹೋಗಿದ್ದಾನೆ. ಎಲ್ಲರೂ ಏನೇನೋ ಮಾತಾಡ್ತಿದ್ದಾರೆ ಅಂದಾಗ ಮಹೇಶ್, ಫೋನ್ ಮಾಡು ಅಂದರು ಹಿರಿಯರು. ಫೋನ್ ಮಾಡಿ ಕೊಡಲು ಅವರು ಮಾತನಾಡ್ತಾಯಿದ್ರು. ಮಾತನಾಡಿ ಫೋನ್ ಇಟ್ಟರು. ಅವಳಿಗೋ ಭಯದಿಂದ ಕೈ ಕಾಲುಗಳು ನಡಕ್ತಾ ಇತ್ತು. ಯಾರು ಅಂತ ಗೊತ್ತಿಲ್ಲ. ಈ ಮನೆಯೊಳಗಡೆ ಬಹಳಷ್ಟು ಜನ ಇದ್ದಾರೆ. ಇದರಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದವನು ಯಾರಾಗಿರಬಹುದು? ಇದರಲ್ಲಿ ಯಾರೇ ಆಗಿದ್ರೂ ನನ್ನ ಜೀವನ ಹಾಳಾಗಿಯೇ ಹೋಯಿತು. ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಅವಳ ಮನದೊಳಗಡೆ ಅಳ್ತಾ ಹೊರಗಡೆ ಭಯದಿಂದ ನಿಂತಿರಲು ಒಬ್ಬ ಹೆಣ್ಣಿನ ಧ್ವನಿ, ಏನು ಸೊಸೆ ಮುದ್ದು, ಎದ್ಬಿಟ್ಟಿದೀಯಾ? ನಾನು ಬಂದು ನೋಡಿದೆ, ನೀನು ಗಾಢ ನಿದ್ರೆಯಲ್ಲಿ ಇದ್ದೆ. ನಿನಗೆ ತೊಂದರೆ ಕೊಡೋದು ಬೇಡ ಅಂತ ಎಬ್ಬಿಸ್ದೆ, ಕೆಳಗಡೆ ಹೋದೆ ಅಂತ ಹೇಳಲು ತಿರುಗಿ ನೋಡಿದ್ಲು. 50 ವರ್ಷದ ಮೌಲ್ಯಯುತ ಮಹಿಳೆ, ಹಳ್ಳಿಯ ಮಹಾರಾಣಿ ಥರ ಇದ್ಲು. ಕೈಯಲ್ಲಿ ಜ್ಯೂಸ್ ಲೋಟದೊಂದಿಗೆ ನಿಂತಿದ್ರು. ಅವರನ್ನೇ ನೋಡ್ತಾ ಇದ್ಲು. ಅವಳಿಗೆ ಯಾರೆಂದು ಅರ್ಥ ಆಗಿಲ್ಲ. ಈಗೋ ಅಮ್ಮ, ನಾನೇ ನಿನ್ನ ಚಿಕ್ಕ ಅತ್ತೆ. ಇದು ದಾಳಿಂಬೆ ಹಣ್ಣಿನ ಜ್ಯೂಸ್. ನೀನು ಎದ್ದ ತಕ್ಷಣ ನಿನಗೆ ಕೊಡಲು ಸಾಮ್ರಾಟ್ ಹೇಳ್ದ ಅಂತ ಹೇಳಲು ಅವಳಿಗೆ ಒಂದು ಕೂಡ ಅರ್ಥ ಆಗ್ತಿಲ್ಲ. ಯಾರಿದು? ಯಾರ ಮನೆ ಇದು? ನಾನು ಹೇಗೆ ಬಂದೆ ಅಂತ ಅವಳು ಭಯದಲ್ಲೇ ಒದರುತ್ತಾ ಇದ್ಲು. ಏನು ಸೊಸೆ ಮುದ್ದು, ನಿನ್ನ ಗಂಡನ ಮನೆ ನಿನಗೆ ಗುರ್ತು ಸಿಕ್ತಿಲ್ವಾ? ಅದೇ ರಾತ್ರಿ ನಿನ್ನನ್ನು ಪ್ರಜ್ಞೆ ತಪ್ಪಿದಾಗ ಎತ್ಕೊಂಡು ಬಂದಲ್ವಾ? ನಿನ್ನ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಬ್ಯಾಂಡೇಜ್ ಹಾಕಿ ಕರ್ಕೊಂಡು ಬಂದು ಮಲಗಿಸಿದ. ನಿನಗೆ ಇಂಜೆಕ್ಷನ್ ಕೊಟ್ಟಿದ್ದರಿಂದ ನೀನು ತಡವಾಗಿ ಹೇಳ್ತೀಯಾ ಅಂತ ನನ್ನ ಹತ್ರ ಹೇಳಿ ಹೋದ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಿನ್ನ ಗಂಡನೇ ಬಂದುಬಿಡ್ತಾನೆ. ನೀನು ಭಯ ಪಡಬೇಡ. ಈ ಜ್ಯೂಸ್ ಕುಡಿದು ನಿನಗೆ ಬಿಸಿ ನೀರೆಲ್ಲ ಹಾಕಿ ರೆಡಿಯಾಗಿ ಇಟ್ಟಿದ್ದೀನಿ. ನೀನು ಹೋಗಿ ಸ್ನಾನ ಮಾಡಿ, ನಿನಗೆ ಬಟ್ಟೆಗಳೆಲ್ಲ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇದೆ. ಬಟ್ಟೆ ಬದಲಾಯಿಸ್ಕೊಂಡು ರೆಡಿಯಾಗಿರು. ಸಾಮ್ರಾಟ್ ಬಂದ ತಕ್ಷಣ ನಾವೆಲ್ಲರೂ ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು. ಅವಳಿಗೆ ಯಾರು ಆ ಸಾಮ್ರಾಟ್, ಯಾರು ಅನ್ನುವಂತಾಯಿತು. ಅದಕ್ಕೆ ಮೇಲೆ ಅವರ ಬಳಿ ಏನೂ ಕೇಳಲಿಲ್ಲ. ಅವರು ಹೋಗೇ ಬಿಟ್ಟರು. ಜ್ಯೂಸ್ ಲೋಟವನ್ನು ನೋಡ್ತಾನೆ ಮತ್ತೆ ಕೆಳಗಡೆ ತನ್ನ ನೋಟವನ್ನು ಹಾಯಿಸಿದ್ಲು. ಆಗಲೇ ಅಲ್ಲಲ್ಲಿ ಹೆಣ್ಮಕ್ಳು ಓಡಾಟವನ್ನು ಕಂಡ್ಳು. ಅವಳಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಅಬ್ಬಾ, ಸ್ವಲ್ಪ ಹೊತ್ತಿನಲ್ಲಿ ಆ ಇಬ್ಬರು ಹೆಣ್ಮಕ್ಳು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಬಂದು ನಿಂತರು. ಅಪ್ಪ, ಎಲ್ಲರೂ ರೆಡಿ, ಇನ್ನೂ ಸಾಮ್ರಾಟ್ ಬರಲಿಲ್ವಾ ಅಂತ ಸುರೇಶ್ ಕೇಳ್ದ. ಸಾಮ್ರಾಟ್ ಮುಖ್ಯವಾದ ಪಂಚಾಯಿತಿಗೆ ಹೋಗಿದ್ದಾನೆ. ಇನ್ನು ಅರ್ಧ ಗಂಟೆಯಲ್ಲಿ ಬಂದುಬಿಡ್ತಾನೆ ಬಿಡು. ನೀವೆಲ್ಲ ಮುಂದೆ ದೇವಸ್ಥಾನಕ್ಕೆ ಹೋಗಿ. ನಮ್ಮ ನೆಂಟರಿಷ್ಟರೆಲ್ಲ ಬರಲು ಶುರು ಮಾಡಿದ್ದಾರೆ. ಅಳಿಯಂದರೆ ಫೋನ್ ಮಾಡಿದರು. ನೀವು ಅಲ್ಲಿ ಹೋಗಿ ಗಮನಿಸಿ. ಸಾಮ್ರಾಟ್ ಬಂದ ಕೂಡಲೇ ಸಾಮ್ರಾಟ್ ಮತ್ತು ಅವನ ಹೆಂಡತಿಯನ್ನು ನಾವು ಕರ್ಕೊಂಡು ಬರ್ತೀವಿ ಅಂತ ಆ ಹಿರಿಯರು ಹೇಳಿದರು. ಅವರು ಅವರ ಮಾತಿಗೆ ಒಪ್ಪಿಗೆ ಕೊಟ್ಟು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಹೊರಗಡೆ ಹೋಗಿ ಕಾರ್ನಲ್ಲಿ ಏರಿ ಹೊರಟರು. ಎಲ್ಲರೂ ಸಾಮ್ರಾಟ್ ಸಾಮ್ರಾಟ್ ಅಂತ ಹೇಳ್ತಿದ್ದಾರೆ. ಯಾರು ಆ ಸಾಮ್ರಾಟ್? ನನಗೇನು ಅರ್ಥ ಆಗ್ತಿಲ್ವಲ್ಲ. ಪ್ರಜ್ಞೆ ತಪ್ಪಿದಾಗ ಯಾಕೆ ನನಗೆ ತಾಳಿ ಕಟ್ಟಿದ್ದಾನೆ? ಹೊರಗಡೆ ನೋಡಿದರೆ ಸಂಪ್ರದಾಯಸ್ಥರ ಕುಟುಂಬದ ತರಹ ಕಾಣಿಸ್ತಾ ಇದೆ. ಬೆಡ್ರೂಮ್ ಒಳಗಡೆ ನೋಡಿದರೆ ತುಂಬ ದೊಡ್ಡ 5 ಸ್ಟಾರ್ ಹೋಟೆಲ್ ರೇಂಜ್ನಲ್ಲಿದೆ. ಯಾವುದೋ ಫಾರಿನಲ್ಲಿ ಇರೋ ತರಹ. ಏನು ಟೇಸ್ಟ್ ಒಂದು ಅರ್ಥ ಆಗ್ತಿಲ್ಲ. ಯಾರೋ ನೀನು, ಯಾಕೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟೆ ಅಂತ ಅಷ್ಟು ಗೊಂದಲದಿದ್ದಳು ಅವಳು. ಅಷ್ಟರೊಳಗೆ ಒಂದು 75 ವರ್ಷದ ಮಹಿಳೆ ಅವಳ ಹತ್ರ ಬಂದು, ಏನು ಸೊಸೆ, ಇನ್ನೂ ಜ್ಯೂಸ್ ಕುಡಿಯೋದೆ ನೋಡ್ತಿದೀಯಾ? ಜ್ಯೂಸ್ ಕುಡಿ, ಈಗ ಸಾಮ್ರಾಟ್ ಬಂದುಬಿಡ್ತಾನೆ. ಅವನು ಬರುವಷ್ಟರಲ್ಲಿ ನೀನು ಸ್ನಾನ ಮಾಡಿ ರೆಡಿಯಾಗು ಅಂತ ಹೇಳಿದರು. ಯಾರು ಎಂಬಂತೆ ಅವಳು ನೋಡಲು, ನಾನೇ ನಿನ್ನ ಅತ್ತೆ ಅಂದರು. ಏನು, ಎಲ್ಲರೂ ಸಾಮ್ರಾಟ್ ಅಂತ ಮಾತಾಡ್ತೀರಾ? ನನಗೆ ಯಾರು ಅಂತ ಗೊತ್ತಿಲ್ಲ. ಯಾರವರು ಅಂತ ಅವಳು ಕಣ್ಣರಳಿಸಿ ಕೇಳಲು, ಆ ಮಹಿಳೆ, ಕಟ್ಟಿಕೊಂಡ ಗಂಡನನ್ನು ಯಾರು ಅಂತ ಕೇಳ್ತೀಯಾ? ಗಂಡನ ಹೆಸರು ಗೊತ್ತಿಲ್ವಾ ಅಂದರು. ಇಲ್ಲ, ನನಗೆ ಇಲ್ಲಿ ಎಲ್ಲವೂ ಹೊಸದಾಗೆ ಕಾಣ್ತಿದೆ. ನನಗೆ ಆ ಹೆಸರಿನಲ್ಲಿ ಯಾರೂ ಗೊತ್ತಿಲ್ಲ ಅಂದ್ಲು ಅವಳು. ಸರಿ ಬಿಡು, ನನ್ನ ಮಗ ತಾಳಿ ಕಟ್ಟುವಾಗ ನೀನು ಪ್ರಜ್ಞೆ ತಪ್ಪಿದ್ದೆ. ಆಮೇಲೆ ನಿನಗೆ ಹೇಗೆ ಗೊತ್ತಿರುತ್ತೆ? ನನ್ನ ಮಗನೇ ಈ ಕೊಯಮತ್ತೂರು ಜಿಲ್ಲೆಗೆ ರಾಜ. ಅವನನ್ನು ಮದುವೆ ಮಾಡಿಕೊಳ್ಳಲು ಪೈಪೋಟಿ ಬಿದ್ದು ಹೆಣ್ಮಕ್ಳು ಬಂದರು. ಯಾರನ್ನು ಕೂಡ ತಿರುಗಿಯೂ ನೋಡಲಿಲ್ಲ ನನ್ನ ಮಗ. ಆದರೆ ದಿಢೀರಂತ ನಿನ್ನನ್ನು ತಾಳಿ ಕಟ್ಟಿ ಎತ್ಕೊಂಡು ಬಂದಿದ್ದಾನೆ. ಅಂದರೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇರಬಹುದು ನೋಡ್ಕೊ. ನಮ್ಮೆಲ್ಲರಿಗೂ ಒಪ್ಪಿಗೆನೆ. ನಿಮ್ಮ ಮದುವೆಯನ್ನು ಒಪ್ಕೊಂಡಿದ್ದೇವೆ. ನೀನು ಭಯ ಪಡಬೇಡ.
ಬೇಗ ಸ್ನಾನ ಮಾಡಿ ರೆಡಿಯಾಗು, ಈಗ ನನ್ನ ಮಗ ಬಂದ್ಬಿಡ್ತಾನೆ ಅಂತ ಹೇಳಿದರು. ಅವಳು ನೋಡ್ತಾನೆ ಇದ್ಲು. ಏನು ಇನ್ನೂ ನೋಡ್ತಾ ನಿಂತಿದೀಯಾ, ಹೋಗು ಬೇಗ ಸ್ನಾನ ಮಾಡಿ ರೆಡಿಯಾಗು, ಅವನು ಬರುವಾಗ ನೀನು ಹೀಗಿರಬೇಡ ಅಂತ ಅದರಿಸುವ ದಾಟಿಯಲ್ಲಿ ಹೇಳಲು ಸರಿ ಅಂತ ಒಳಗಡೆ ಹೋದ್ಲು. ಜ್ಯೂಸ್ ಕುಡಿಯಲು ಅವಳಿಗೆ ಮನಸ್ಸಿಲ್ಲ, ಆದರೂ ಹೊಟ್ಟೆ ಹಸಿವಿಂದ ಒದ್ದಾಡ್ತಾ ಇದ್ಲು. ಜ್ಯೂಸ್ ಕುಡಿದವಳು ಈಗ ಮತ್ತೆ ಸ್ನಾನದ ಕೋಣೆಯೊಳಗಡೆ ಹೋಗಿ ಅವಳ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ಬಟ್ಟೆಯನ್ನು ಬದಲಾಯಿಸುವ ಕೋಣೆಯೊಳಗಡೆ ಹೋದಳು. ಕಪಾಟನ್ನು ತೆಗೆಯಲು ಬಣ್ಣ ಬಣ್ಣದ ಬೆಲೆ ಬಾಳುವ ಸೀರೆಗಳನ್ನು ಜೋಡಿಸಿ ಇಡಲಾಗಿತ್ತು. ಬಾಯಿಯ ಮೇಲೆ ಕೈ ಇಟ್ಟವಳು, ಸೀರೆ ಎಲ್ಲ ಓಕೆ, ಆದರೆ ಬ್ಲೌಸ್ ಹೇಗೆ ಸರಿ ಹೋಗುತ್ತೆ, ಇದೆಲ್ಲ ಯಾರ್ದು ಅಂತ ಗೊತ್ತಿಲ್ವಲ್ಲ ಅಂತ ಯೋಚಿಸ್ತಾ ಅವಳು ಒಂದು ಮೆರೂನ್ ಬಣ್ಣದ ಸೀರೆಯನ್ನು ತೆಗೆದರೆ ಹೊಸ ಸೀರೆ ಬ್ಲೌಸ್ ಕೂಡ ಹೊಲೆಯಲಾಗಿತ್ತು. ಏನು ಬ್ಲೌಸ್ ಎಲ್ಲ ಹೊಲಿದೆ, ಹೊಸ ಸೀರೆಯಲ್ಲಿ ಈಗ ಜವಳಿ ಅಂಗಡಿಯಲ್ಲಿ ಬ್ಲೌಸ್ ಸೇರಿಸಿ ಹೊಲಿದು ಕೊಡ್ತಾರಾ ಏನು ಅಂತ ಅವಳ ಕುಚೇಷ್ಟೆ ಮೆದುಳು ಯೋಚನೆ ಮಾಡ್ತಾಯಿತ್ತು. ಸರಿ, ಹೇಗೋ ಒಂದು ಸೀರೆಯನ್ನು ಬದಲಾಯಿಸ್ಕೊಂಡು ತಲೆ ಒರೆಸಿ ಜಡೆ ಹಾಕಿ ನೋಡಿದ್ಲು. ಅವಳ ಗಾಯಕ್ಕೆ ನೀರು ತಗುಲಿದ್ದರಿಂದ ಮತ್ತೆ ನೋವುಂಟಾಯಿತು. ಒಂದು ಕಾಟನ್ ತೆಗೆದುಕೊಂಡು ಮೆಲ್ಲಗೆ ಒರೆಸಿ ಫಸ್ಟ್ ಏಡ್ ಬಾಕ್ಸ್ನಿಂದ ಬ್ಯಾಂಡೇಜ್ ತೆಗೆದು ಅಂಟಿಸ್ಕೊಂಡ್ಳು. ಈಗ ಲೈಟಾಗಿ ಪೌಡರ್ ಹಾಕಿ ಬೊಟ್ಟಿಟ್ಕೊಂಡು ಆ ಕೋಣೆಯನ್ನು ಬಿಟ್ಟು ಹೊರಗಡೆ ಬಂದಳು. ಒಂದು ಕಾರ್ ವೇಗವಾಗಿ ಬಂದು ನಿಲ್ಲುವ ಶಬ್ದ ಕೇಳಿಸ್ತು. ಓಡು ಹೋಗಿ ಬಾಲ್ಕನಿಯಲ್ಲಿ ನಿಂತು ನೋಡಿದ್ಲು. ಅಷ್ಟರಲ್ಲೇ ಕಾರ್ನಲ್ಲಿ ಬಂದವನು ಇಳಿದು ಮನೆಯೊಳಗಡೆ ಬಂದೇ ಬಿಟ್ಟಿದ್ದ. ಏನು ಕಾರು ಈಗ ತಾನೇ ಬಂದ ಹಾಗೆ ಇತ್ತು, ಇಳಿದ ಮನುಷ್ಯನೇ ಕಾಣ್ತಿಲ್ವಲ್ಲ ಅಂತ ಯೋಚಿಸ್ತಾ ಇದ್ರೆ ಕೆಳಗೆ ಅವನ ಧ್ವನಿ ಕೇಳಿಸ್ತು. ಪಂಚಾಯಿತಿ ಒಳ್ಳೆಯ ರೀತಿಯಲ್ಲೇ ಮುಗೀತು ಅಂದ. ಅವನ ಧ್ವನಿ ಕೇಳಿ ಏನೋ ಹೊಸ ಧ್ವನಿ ತರಹ ಕೇಳಿಸ್ತಿದೆ ಅಂತ, ಒಂದು ವೇಳೆ ಸಾಮ್ರಾಟ್ ಇರಬಹುದಾ ಅಂತ ಹೊರಗೆ ಹೋಗೋಣ ಅಂತ ಅಂದ್ಕೊಂಡ್ಳು. ಬೇಡ, ಈ ಮನೆಯಲ್ಲಿ ಏನೇನೋ ನಿಗೂಢವಾಗಿದೆ ಅಂತ ಆಲೋಚನೆಯಲ್ಲಿ ಅವಳು ನಿಂತಿರುವಾಗ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅವಳ ಕೋಣೆಯ ಬಾಗಿಲು ತೆರೆಯಿತು. ಒಂದು ಭಯದೊಂದಿಗೆ ಆ ಬಾಗಿಲನ್ನು ದಿಟ್ಟಿಸಿ ನೋಡ್ತಿರುವಾಗ ಬಿಳಿ ಬಣ್ಣದ ಶರ್ಟ್ ಪೂರ್ತಿ ರಕ್ತಸಿಕ್ತವಾಗಿ ಕೆಂಪಾಗಿರುವಾಗ ಅವಳ ಮುಂದೆ ಬಂದು ನಿಂತನು ಸಾಮ್ರಾಟ್. ನೋಡೋದಕ್ಕೆ ಸುಂದರಾಂಗನೆ, ಆದರೆ ಅವನ ಮಿರಿತ ರಕ್ತ ಅವಳನ್ನು ಮತ್ತೆ ಪ್ರಜ್ಞೆ ತಪ್ಪುವಂತೆ ಮಾಡಿತು. ತನ್ನ ಮುಂದೆ ಬಿದ್ದು ಹೋಗ್ತಿದ್ದವಳನ್ನು ತಾನೇ ಹಿಡಿದನು ಸಾಮ್ರಾಟ್. ಅದು ಅವಳಿಗೆ ತಿಳಿಯದೇನೆ ಹೋಯಿತು. ತನ್ನ ತೋಳ್ಗಳ ನಡುವೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ದೇವತೆಯಂತವಳ ಮುಖವನ್ನು ನೋಡಿದನು. ತನ್ನನ್ನು ಮರೆತು ಅವಳನ್ನು ನೋಡಿ ನಕ್ಕನು. ಮೊದಲ ಬಾರಿಗೆ ನನ್ನ ಮುಖ ನೋಡುವಾಗಲೇ ಹೀಗೆ ಎಚ್ಚರ ತಪ್ಪಿ ಬಿದ್ದರೆ ನೀನು ಹೇಗೆ ನನ್ನ ಜೊತೆ ಸಂಸಾರ ಮಾಡ್ತೀಯಾ ಅಂತ ನಗುತ್ತಾ ಪ್ರಜ್ಞೆ ತಪ್ಪಿದವಳ ಬಳಿ ಮಾತನಾಡ್ತಾ ಇದ್ದವನು ಈಗ ಅವಳನ್ನು ತನ್ನ ಕೈಗಳಿಂದ ಎತ್ತಿ ಹಾಸಿಗೆ ಮೇಲೆ ಮಲಗಿಸಿ, ಸ್ವಲ್ಪ ಹೊತ್ತು ಹೀಗೇನೇ ಇರು, ನಾನು ಹೋಗಿ ಸ್ನಾನ ಮಾಡಿ ಬಂದು ಆಮೇಲೆ ನಿನ್ನ ಪ್ರಜ್ಞೆ ಬರುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಸ್ನಾನದ ಕೋಣೆಗೆ ಹೋದ. ಮೊದಲ ಬಾರಿಗೆ ಅವನ ಸ್ನಾನದ ಕೋಣೆಯಲ್ಲಿ ಹೆಣ್ಣಿನ ಸೀರೆ ಕಂಡವನು ಆ ಸೀರೆಯನ್ನು ನೋಡಿದವನಿಗೆ ಏನೋ ಆದಂತಾಯಿತು. ತನ್ನ ತಲೆಯ ಹಿಂಭಾಗವನ್ನು ಒತ್ತಿ ತನ್ನನ್ನು ತಾನೇ ಸಮಾಧಾನ ಪಡಿಸ್ಕೊಂಡವನು ತನ್ನ ಬಟ್ಟೆಗಳನ್ನು ಕಳಚಿ ಅದೇ ಬುಟ್ಟಿಗೆ ಹಾಕಿ ಈಗ ಮಿನಿ ಕೊಳದಲ್ಲಿ ಬಿಸಿ ನೀರು ತುಂಬಿಸಿ ಸ್ವಲ್ಪ ಹೊತ್ತು ಮಲಗಿದ್ದನು ಎಂದು ಇಲ್ಲದ ಒಂದು ಹಿತವಾದ ಭಾವನೆ ಅವನ ಮನಸ್ಸಿನಲ್ಲಿತ್ತು. ಸ್ವಲ್ಪ ಸಮಯದ ನಂತರ ಸ್ನಾನ ಮುಗಿಸಿ ಡ್ರೆಸ್ಸಿಂಗ್ ರೂಮ್ಗೆ ಹೋದವನು ಅವನಿಗಾಗಿ ಇದ್ದಂತಹ ಹೊಸ ರೇಷ್ಮೆ ಪಂಚೆ ಶರ್ಟ್ನ ಧರಿಸಿ ಕತ್ತಿನಲ್ಲಿ ಚೈನ್ ಹಾಕಿ ಒಂದು ಕೈಯಲ್ಲಿ ರೋಲೆಕ್ಸ್ ವಾಚ್ ಮತ್ತೊಂದು ಕೈಯಲ್ಲಿ ಬ್ರೇಸ್ಲೆಟ್ ಧರಿಸಿದ. ಬೆರಳುಗಳಲ್ಲಿ ಚಿನ್ನದ ಉಂಗುರ ಮಿಂಚ್ತಾ ಇತ್ತು. ಕನ್ನಡಿ ನೋಡಿ ಎರಡೂ ಬದಿ ಮೀಸೆ ತಿರುಚಿದವನು ಹಣೆ ಮೇಲೆ ಚಿಕ್ಕದಾಗಿ ಗಂಧದ ಬೊಟ್ಟು ಇಟ್ಕೊಂಡು ತನ್ನ ಕೈ ಬೆರಳುಗಳಿಂದ ಒಮ್ಮೆ ತನ್ನ ತಲೆ ಕೂದಲನ್ನು ಹಿಂದಕ್ಕೆ ಬಾಚಿ ಅಲ್ಲಿಂದ ಹೊರಗಡೆ ಬಂದ. ಅವಳು ತನ್ನನ್ನೇ ತಾನು ಮರೆತು ಹಾಸಿಗೆಯಲ್ಲಿ ಮಲಗಿದ್ಲು. ಅವಳ ಹತ್ತಿರ ಹೋದವನು ಅಲ್ಲಿಂದ ಜಗ್ನಲ್ಲಿದ್ದ ನೀರನ್ನು ಕೈಗೆ ಸುರ್ಕೊಂಡು ಅವಳ ಮುಖದ ಮೇಲೆ ಚಿಮುಕಿಸಲು ನಿಧಾನವಾಗಿ ಕಷ್ಟಪಟ್ಟು ಕಣ್ಣನ್ನು ಬಿಟ್ಟಳು. ಹೀಗೆ ಸ್ವಲ್ಪ ಸಮಯದ ಮೊದಲ ಬಿಳಿ ಬಣ್ಣದ ಶರ್ಟನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ಕೊಂಡಿದ್ದವನು ಈಗ ರೇಷ್ಮೆ ಪಂಚೆ ಶರ್ಟ್ನಲ್ಲಿ ರಾಜಕುಮಾರನಂತೆ ತನ್ನ ಮುಂದೆ ನಿಂತಿರೋದನ್ನು ನೋಡಿ ಅವಳ ಕಣ್ಣನ್ನೇ ಅವಳಿಗೆ ನಂಬಲಾಗಲಿಲ್ಲ. ಚೆನ್ನಾಗಿ ಕಣ್ಣುಜ್ಜಿ ಅವನನ್ನು ನೋಡಿದ್ಲು. ದೇವಸ್ಥಾನಕ್ಕೆ ಟೈಮ್ ಆಯಿತು, ಏಳು ಹೋಗೋಣ ಅಂದನು ಗಾಂಭೀರ್ಯವಾಗಿ. ಆದರೂ ಆ ಧ್ವನಿ ಅಷ್ಟು ಇಂಪಾಗಿತ್ತು. ಯಾರಿವನು ಎಂಬಂತೆ ಅವನನ್ನೇ ನೋಡ್ತಾ ಇದ್ಲು. ಟೈಮ್ ಆಯಿತು, ಎಲ್ಲ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹಣೆ ಸೂಚಿಸಿ ಅವನು ಹೇಳಲು ಈಗ ನಿಧಾನವಾಗಿ ಎದ್ದವಳು ಅವನನ್ನು ನೋಡಿ ನೀವ್ಯಾರು ಅಂತ ಕೇಳಿದ್ಲು. ಸರಿಯಾಗಿ ಹೋಯಿತು, ತಾಳಿ ಕಟ್ಟಿದ ಗಂಡನನ್ನೇ ಯಾರು ಅಂತ ಕೇಳ್ತಿದೆಯಲ್ಲ
ಅಂತ ಗೊಣಗಿಕೊಳ್ತಾ ತಲೆಗೆ ತಾನೇ ಹೊಡೆದುಕೊಂಡವನು ಅವಳ ಕತ್ತಿನಲ್ಲಿದ್ದ ತಾಳಿಯನ್ನು ತೋರಿಸಿ ಅವನ ಎದೆ ಮೇಲೆ ತನ್ನ ಬೆರಳುಗಳನ್ನು ಒತ್ತಿ ತೋರಿಸಿದ. ಆಗಲೇ ಅವಳಿಗೆ ಅವನೇ ತನ್ನ ಗಂಡ ಅಂತ ಖಚಿತ ಆಯಿತು. ಈ ಕತೆ ಮುಂದುವರಿಯೋದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅವನು ಇವಳಿಗೆ ತಾಳಿ ಕಟ್ಟಲು ಕಾರಣ ಏನು ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ. ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.